ಇನ್ನು ಮೋದಿ ಸರ್ಕಾರದ ವಿರುದ್ಧ ಈಗ ತೆರಿಗೆ ಅನುದಾನದ ಸಂಘರ್ಷ ಕಂಡು ಬರ್ತಾ ಇದೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಸಮರ ಸಾರಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಬರ ಪರಿಹಾರದ ಅರ್ಜಿ ವಿಚಾರಣೆ ಏನಿತ್ತು ಅದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. 2 ವಾರಗಳಲ್ಲಿ ಸಮಸ್ಯೆಯನ್ನ ಇತ್ಯರ್ಥಗೊಳಿಸಿ ಅಂದಿತ್ತು ಸುಪ್ರೀಂ. ನೋಟಿಸ್ ಕೊಡಬೇಡಿ ಎಂದಿದ್ರು ಕೇಂದ್ರದ ಪರ ವಕೀಲರು. ನ್ಯಾಯಮೂರ್ತಿ ಗವಾಯಿ, ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ನೇತೃತ್ವದ ಪೀಠದಲ್ಲಿ ಇವತ್ತು ವಿಚಾರಣೆ. ಬರ ಪರಿಹಾರ ನೀಡದೆ ರಾಜ್ಯಕ್ಕೆ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ, ಕೂಡಲೇ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಕರ್ನಾಟಕ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತ್ತು. ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ಇದು ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಈ ರೀತಿಯಾದಂತಹ ಅರ್ಜಿಯನ್ನ ಹಾಕಿದ್ದೇ ಒಂದು ಅಪರೂಪ. ಅಂತಹದೊಂದು ಅರ್ಜಿಯ ವಿಚಾರಣೆ ಇವತ್ತು ನಡೆಯಲಿದೆ. ಮೋದಿ ಸರ್ಕಾರದ ವಿರುದ್ಧ ತೆರಿಗೆ ಅನುದಾನದ ಸಂಘರ್ಷವನ್ನೇನು ಸಾರಿತ್ತು ಕಾಂಗ್ರೆಸ್ ಸರ್ಕಾರ. ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಅರ್ಜಿ ವಿಚಾರಣೆ ಇವತ್ತು ಬರುತ್ತೆ. ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. 2 ವಾರಗಳಲ್ಲಿ ಸಮಸ್ಯೆಯನ್ನ ಇತ್ಯರ್ಥಗೊಳಿಸಿ ಅಂತ ಸುಪ್ರೀಂ ಹೇಳಿತ್ತು. ನೋಟಿಸ್ ಕೊಡಬೇಡಿ, ಎಲ್ಲ ವಿವರವನ್ನ ನೀಡ್ತೀವಿ ಅಂತ ಕೇಂದ್ರದ ಪರ ವಕೀಲರು ತಿಳಿಸಿದ್ರು. ಈಗ ಆ ಬರ ಪರಿಹಾರದ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಇವತ್ತು ನ್ಯಾಯಮೂರ್ತಿ ಗವಾಯಿ, ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಬರ ಪರಿಹಾರವನ್ನ ಕೇಂದ್ರ ನೀಡಿಲ್ಲ, ಅನ್ಯಾಯ ಮಾಡ್ತಾ ಇದೆ, ಈ ಅನ್ಯಾಯವನ್ನ ಸರಿಪಡಿಸಬೇಕು, ರಾಜ್ಯಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅರ್ಜಿ ಸಲ್ಲಿಸಿತು. ರಾಜ್ಯಕ್ಕೆ 35,162 ಕೋಟಿ ಲಾಸ್ ಆಗಿದೆ ಬರದಿಂದ ಕರ್ನಾಟಕಕ್ಕೆ ಅಂತ ಕಂಪಲ್ಸಿಬಲ್ ವಾದ ಮಾಡಿ ಕೇಂದ್ರ ಸರ್ಕಾರದ ಬಳಿ 18,171 ಕೋಟಿ ಪರಿಹಾರ ಕೇಳಿದ್ವಿ. ಆದ್ರೆ ಪರಿಹಾರ ಸಿಕ್ಕಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಕೇಂದ್ರದ ವಿರುದ್ಧ ಅನುದಾನ ವಿಚಾರಕ್ಕಾಗಿ ಏನು ಅರ್ಜಿಯನ್ನ ಹಾಕಿತ್ತು ರಾಜ್ಯ ಸರ್ಕಾರ, ಆ ಅರ್ಜಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ಬೋದು ಇವತ್ತು ಹಾಗಾದ್ರೆ? ಪ್ರಗತಿ, ಬರ ಪರಿಹಾರ ಬಿಡುಗಡೆಯನ್ನ ಕೋರಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ರಾಜ್ಯ ಸರ್ಕಾರ ಅವಾಗ ಹೇಳಿತ್ತು, ಇದು ಒಂದು ಹೊರತಾಗಿ, ಈ ದಾರಿ ಒಂದು ಹೊರತಾಗಿ ಕರ್ನಾಟಕಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ, ನಾವು ಪ್ರತಿಯೊಂದು ಕೂಡ ಸಂಘರ್ಷ ಮಾಡಿಯೇ ನಮ್ಮ ಪಾಲನ್ನ ಪಡಿಬೇಕಾಗಿದೆ ಅನ್ನುವಂಥದ್ನ ಸ್ಪಷ್ಟ ಶಬ್ದಗಳಲ್ಲಿ ಕರ್ನಾಟಕ ಹೇಳಿತ್ತು. ಅದೇ ರೀತಿ ಕಳೆದ ಬಾರಿ ಏನು 2 ವಾರಗಳ ಹಿಂದೆ ಇದೇ ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಈ ವಿಚಾರವಾಗಿ ನಮಗೆ ನೋಟಿಸ್ ಅನ್ನ ಕೊಡಬೇಡಿ, ನೋಟಿಸ್ ಕೊಟ್ರೆ ಅದು ಬೇರೆದ್ದೇ ಸುದ್ದಿ ಆಗುತ್ತೆ, ಅದನ್ನ ಹೊರತಾಗಿ ಇದನ್ನು ಅವತ್ತೇ ಕರ್ನಾಟಕದ ಅಧಿಕಾರಿಗಳು ಸರಿಯಾಗಿ ಇಲ್ಲಿನ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅದಕ್ಕೆ ಸರಿಯಾದ ಪರಿಹಾರ ದೊರೀತಾ ಇತ್ತು. ಹಾಗಾಗಿ 2 ವಾರಗಳಲ್ಲಿ ಇದನ್ನ ಇತ್ಯರ್ಥ ಮಾಡ್ಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಕೇಂದ್ರ ಸರ್ಕಾರ ಅವತ್ತು ಸುಪ್ರೀಂ ಕೋರ್ಟ್ ನ ಪೀಠದ ಮುಂದೆ ಹೇಳಿತ್ತು. ಆದ್ರೆ 2 ವಾರವಾದ್ರೂ ಕೂಡ ಏನು ಆಗಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದು ಕಾಮನ್ ಆಗಿ ಅಂದ್ರೆ 2 ವಾರಗಳ ನಂತರ ನೀವು ರಿಟರ್ನ್ ಆಗಿ ಅಂತ ಏನು ಹೇಳಿತ್ತು ಸುಪ್ರೀಂ ಕೋರ್ಟ್, ಇವತ್ತು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಗವಾಯಿ ಅವರ ಪೀಠದ ಮುಂದೆ. ಇವತ್ತು ಬಹುತೇಕ ಕೇಂದ್ರ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದಕ್ಕೆ ಬೇಕಾದಂತ ತಯಾರಿ ಎಲ್ಲವೂ ಕೂಡ ನಡೆಸಿತ್ತು. ಆದ್ರೆ ಚುನಾವಣಾ ಆಯೋಗ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಈ ತನಕವೂ ಕೂಡ. ಅಂದ್ರೆ ನೀವು ಬರ ಪರಿಹಾರ ಬಿಡುಗಡೆ ಮಾಡಬಹುದಾ ಮಾಡಬಾರ್ದಾ ಅನ್ನೋಂತ ಕಾರಣವನ್ನ ಇಟ್ಕೊಂಡು ಇದನ್ನ ಚುನಾವಣಾ ಆಯೋಗಕ್ಕೆ ಕೇಳಿತ್ತು. ಯಾಕಂದ್ರೆ ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಕೇಂದ್ರ ಸರ್ಕಾರವೂ ಕೂಡ ಯಾವುದೇ ಘೋಷಣೆಗಳನ್ನ ಮಾಡುವಂತಿಲ್ಲ. ಅಂತಿಮವಾಗಿ ಚುನಾವಣಾ ಆಯೋಗ ಗ್ರೀನ್ ಸಿಗ್ನಲ್ ಕೊಟ್ರೆ ಮಾತ್ರ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗಕ್ಕೆ ಪತ್ರ ಕೂಡ ಬರೆದಿತ್ತು. ಅಲ್ಲಿಂದ ಯಾವುದು ಕೂಡ ರಿಪ್ಲೈ ಬಂದಿಲ್ಲ ಅನ್ನುವಂತ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇರುವಂತದ್ದು. ಬಹುತೇಕ ಇದೇ ಸ್ಟೇಟ್ಮೆಂಟ್ ಅನ್ನ ಕೇಂದ್ರ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಮಾಡುವ ಸಾಧ್ಯತೆ ಇದೆ. ಪ್ರಗತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.